ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮತ್ತೆ ಮೂವರು ವಶಕ್ಕೆ. ಹುಬ್ಬಳ್ಳಿಯಲ್ಲೇ ಸಿಕ್ಕಾಪಟ್ಟೆ ಲಿಂಕ್. ಬಾಂಬರ್ಗೆ ಏನೆಲ್ಲ ಸಹಾಯವನ್ನ ಮಾಡಿದ್ರು ಹಾಗಾದ್ರೆ. ಕೆಫೆ ಬ್ಲಾಸ್ಟ್ ಕೇಸ್ನಲ್ಲಿ ಮತ್ತೆ ಮೂವರನ್ನ ವಶಕ್ಕೆ ಪಡೆಯಲಾಗಿದೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸ್ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಧಾರವಾಡ ಹಾಗೆಯೇ ಹುಬ್ಬಳ್ಳಿಯಿಂದ ಮೂವರನ್ನ ವಶಕ್ಕೆ ಪಡೆಯಲಾಗಿದೆ. ಬಾಂಬರ್ ಮುಸಾಫಿರ್ ನಂಟಿನ ಮೇಲೆ ಕಸ್ಟಡಿಗೆ ಪಡೆಯಲಾಗಿದೆ. ಬಾಂಬರ್ ಮುಸಾಫಿರ್ ಅಬ್ದುಲ್ ಮತೀನ್ ತಾಹಾ ಕಸ್ಟಡಿಗೆ ಮತ್ತೆ ಪಡ್ಕೊಂಡಿದ್ದಾರೆ. ಇವರು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರು. ಇವರನ್ನ ವಶಕ್ಕೆ ಪಡೆದು ಮತ್ತಷ್ಟು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿ ಯಾರಿದ್ದಾರೆ, ಯಾರ್ಯಾರ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ಎನ್ಐಎ ಅಧಿಕಾರಿಗಳು ಮತ್ತೆ ಈ ಕೇಸಲ್ಲಿ ಮೂವರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಚ್ಚಿನ ವಿಚಾರಣೆಗೋಸ್ಕರ ಮುಸಾಫಿರ್ ಹಾಗೇನೆ ತಾಹಾನನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಂದ ತಮ್ಮ ಕಸ್ಟಡಿಗೆ ಈಗ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ಇಲ್ಲಿ ಯಾರು ಡೈರೆಕ್ಷನ್ ಕೊಡ್ತಾ ಇದ್ರು, ಯಾರು ಯಾವ ತರ ಸಪೋರ್ಟ್ ಮಾಡ್ತಿದ್ರು ಅನ್ನೋ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಗೆ ಜಾಸ್ತಿ ಲಿಂಕ್ ಇದೆ ಅಂತ ಗೊತ್ತಾಗ್ತಾ ಇದೆ. ಯಾವ ತರದ ಲಿಂಕ್? ಶಮಿತಾ ಶೆಟ್ಟಿ, ಈ ಒಂದು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಪ್ರಮುಖವಾಗಿ ಆ ಬಂಧನವಾದಂತಹ ಸಂದರ್ಭದಲ್ಲಿ ಅಂದ್ರೆ ಮುಜಾವಿರ್ ಆಗಿರ್ಬೋದು, ಅಬ್ದುಲ್ ಮತೀನ್ ತಾಹಾ ಬಂಧನ ಆದಂತಹ ಬಳಿಕ ಅವರಿಗೆಲ್ಲೂ ಕೂಡ ಎನ್ಐಎ ಅಧಿಕಾರಿಗಳಿಗೆ ಒಂದು ಲಿಂಕ್ ಅನ್ನ ಪತ್ತೆ ಮಾಡೋದು ಸವಾಲಾಗಿತ್ತು. ಆ ಬಳಿಕ ಅಬ್ದುಲ್ ಮತೀನ್ ತಾಹಾ ಕೊಟ್ಟಂತಹ ಒಂದು ಮಾಹಿತಿಯನ್ನ ಆಧರಿಸಿ ಇಡೀ ದೇಶಾದ್ಯಂತ ಅಂದ್ರೆ ಬೆಂಗಳೂರು, ಕೊಯಮತ್ತೂರು ಸೇರಿದಂತೆ 11 ಕಡೆ ರೇಡ್ ಅನ್ನು ಮಾಡಲಾಗಿತ್ತು. ಅದರಲ್ಲಿ ಹುಬ್ಬಳ್ಳಿಯ ನಂಟಿನ ಬಗ್ಗೆ ಮಾಹಿತಿಯನ್ನ ಸಿಕ್ಕಿತ್ತು. ಅದೇ ರೀತಿಯಾಗಿ ಚೋಟು ಅಂತ ಹೇಳಿ ಅಲ್ಲಿನ ಲಿಂಕ್ ಎಲ್ಇಟಿ ಒಂದು ಲಿಂಕ್ ಇದ್ದಂತವನ್ನ ವಶಕ್ಕೆ ಪಡಲಾಗಿತ್ತು. ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಅಬ್ದುಲ್ ಮತೀನ್ ತಾಹಾನನ್ನ ವಿದೇಶಿಯ ಹ್ಯಾಂಡ್ಲರ್ಗೆ ಪರಿಚಯ ಮಾಡಿಕೊಟ್ಟದ್ದು ಇದೇ ಒಬ್ಬ ಚೋಟು ಅಂದ್ರೆ ಮಿರ್ಜಾ ಅಂತ ಹೇಳಿ ಚೋಟು ಅಂತ ಏನಿದ್ದಾನೆ ಹುಬ್ಬಳ್ಳಿಯ, ಆತ ಅಂಗಡಿಯನ್ನ ಇಟ್ಕೊಂಡು ಎಲಿಟೆಯ ಜೊತೆ ಒಂದು ಆ ನಂಟಿನ ಬಗ್ಗೆ ಮತ್ತೆ ಸೋಷಿಯಲ್ ಅಲ್ಲಿ ಆ ಒಂದು ಆಪ್ ಮೂಲಕವಾಗಿ ವಿದೇಶಿ ಹ್ಯಾಂಡ್ಲರ್ ಜೊತೆ ಸಂಪರ್ಕವನ್ನ ಸಾಧಿಸಿಕೊಂಡು ಹಣಕಾಸಿನ ಒಂದು ವ್ಯವಹಾರ ಆಗಿರ್ಬೋದು ಎಲ್ಲ ಸಹಾಯವನ್ನ ಮಾಡಿರುವಂತಹ ಒಳಸಂಚಿನ ಆಧಾರದಲ್ಲಿ ಈಗ ಎನ್ಐಎ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಈಗ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈಗ ಮತ್ತಷ್ಟು ಒಂದೇ ಕೊಯಮತ್ತೂರು ಮತ್ತೆ ಬೇರೆ ಬೇರೆ ಕಡೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿರುವಂತದ್ದು. ಅದರ ಆಧಾರಿತವಾಗಿ ಈಗ ಮತ್ತೆ ವಿಚಾರಣೆಯನ್ನ ಮಾಡೋಕೆ ಪರಪ್ಪನಗರದಲ್ಲಿದ್ದಂತಹ ಮುಜಾವಿರ್ ಮತ್ತೆ ಅಬ್ದುಲ್ ಮತೀನ್ ತಾಹಾ ಇಬ್ಬರನ್ನೂ ಕೂಡ ಒಂದು ವಾರದ ಮಟ್ಟಿಗೆ ಈಗ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆಯನ್ನ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇವರು ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋಕೆ ಎಲ್ಲ ಕೂಡ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಅದೇ ರೀತಿಯಾಗಿ ಹೆಚ್ಚು ಜನಸಂದಣಿ ಇರುವಂತಹ ಪ್ರದೇಶ ಮತ್ತೆ ವ್ಯವಹಾರಿಕವಾಗಿ ಜಾಸ್ತಿ ಸೇರುವಂತಹ ಒಂದು ಸ್ಥಳವನ್ನ ರಾಮೇಶ್ವರಂ ಕೆಫೆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಅಲ್ಲಿ ಈ ಬಾಂಬರ್ ಮುಜಾವಿರ್ ಏನಿದ್ದಾನೆ ಆತ ಪ್ಲಾನ್ ಮಾಡಿ ಒಳಗಡೆ ಅಲ್ಲಿ ಬ್ಲಾಸ್ಟ್ ಮಾಡಿ ಈತ ಎಸ್ಕೇಪ್ ಆಗಿದ್ದ. ಮತ್ತೆ ಈತ ಅಲ್ಲಿ ಓಡಾಡೋ ಟ್ರಾವೆಲ್ಗೆಲ್ಲ ಕೂಡ ಇವರು ಸಹಾಯವನ್ನ ಮಾಡಿರುವಂತದ್ದು ಇದೇ ಚೋಟು ಅಂತೇಳಿ. ಅಂದ್ರೆ ಈ ಹಿಂದೆಯೂ ಕೂಡ ಒಳಸಂಚೆ ಅಂದ್ರೆ ವಿಧ್ವಂಸ ಕೃತ್ಯವನ್ನು ನಡೆಸುವಂತ ನಿಟ್ಟಿನಲ್ಲಿ ಹಿಂದೆಯೂ ಕೂಡ ಬಂಧನವಾಗಿ 2018ರಲ್ಲಿ ಈ ಮಿರ್ಜಾ ಏನು ಚೋಟು ಅಂತ ಇದ್ದಾನೆ ಈತ ರಿಲೀಸ್ ಆಗಿದ್ದ. ಆ ಬಳಿಕವೂ ಸಹ ಉಗ್ರ ಚಟುವಟಿಕೆಗಳಲ್ಲಿ ಈತ ಎಲ್ಲರಿಗೂ ಒಂದು ನಂಟಿರುವಂತ ಬಗ್ಗೆ ಮತ್ತೆ ಆ ಒಂದು ಎಲ್ಇಟಿಯ ಒಂದು ಉಗ್ರ ಸಂಘಟನೆ ಜೊತೆ ಒಡನಾಟ ಹೊಂದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವಿದೇಶಿ ಹ್ಯಾಂಡ್ಲರ್ ಜೊತೆ ಏನೋ ಒಂದು ಅಲ್ಲಿ ಎಲ್ಲ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ರು. ಅವ್ರ ಜೊತೆ ಹೆಚ್ಚು ಸಂಪರ್ಕವನ್ನ ಇದ್ದನ್ನೋದ್ರ ಬಗ್ಗೆ ಈಗ ಎನ್ಐಎ ತನಿಖೆ ವೇಳೆ ಗೊತ್ತಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಚೋಟು ಮತ್ತೆ ಈ ಅಬ್ದುಲ್ ಮತೀನ್ ತಾಹಾನನ್ನ ಏನ್ ಪರಿಚಯ ಮಾಡಿಕೊಟ್ಟಿದ್ದ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಈಗ ಮೂವರನ್ನು ಕೂಡ ಕಸ್ಟಡಿಗೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದುವರಿದ ಭಾಗವಾಗಿ ಆ ವಿದೇಶಿ ಹ್ಯಾಂಡ್ಲರ್ ಯಾರು, ಅಲ್ಲಿದ್ದುಕೊಂಡು ವಿದೇಶಿ ಹ್ಯಾಂಡ್ಲರ್ ಕೊಟ್ಟಂತ ಸೂಚನೆ ಮೇರೆಗೆ ಇವರು ಎಲ್ಲ ಕೂಡ ಈ ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡು ವಿಧ್ವಂಸ ಕೃತ್ಯಗಳನ್ನ ನಡೆಸುವಂತ ನಿಟ್ಟಿನಲ್ಲಿ ದೇಶದಲ್ಲಿ ಎಲ್ಲ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗ ಸದ್ಯ ಚೋಟು ಕೊಡುವಂತ ಮಾಹಿತಿ ಜೊತೆಯಲ್ಲಿ ವಿದೇಶಿ ಹ್ಯಾಂಡ್ಲರ್ ಆಗಿರ್ಬೋದು ಮತ್ತೆ ಮುಜಾವಿರ್ ಇವರೆಲ್ಲರ ಒಳಸಂಚು ಅಲ್ಲಿ ಹುಬ್ಬಳ್ಳಿಗೆ ಲಿಂಕ್ ಕೊಟ್ಟಿದೆ. ಮುಂದುವರಿದ ಭಾಗ ಯಾರು ತನಿಖೆಯ ಸಂದರ್ಭದಲ್ಲಿ ಮತ್ತೆ ಹುಬ್ಬಳ್ಳಿಯಲ್ಲಿ ಯಾರಾದ್ರೂ ನಂಟಿದೆಯಾ ಮತ್ತೆ ಕೊಯಮತ್ತೂರು ಅಥವಾ ಇಲ್ಲಿನ ಎಲ್ಲ ಸಂಪರ್ಕದ ಆಧಾರಿತವಾಗಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಗಂಗಾಧರ್ ಬಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್. ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಪಾಗಲ್ ಪ್ರೇಮಿ ಹುಚ್ಚಾಟವನ್ನ ಮೆರೆದಾಡಿದ್ದಾನೆ. ಮನೆಯ ಕಿಟಕಿ ಗಾಜನ್ನ ಒಡೆದು ಪುಂಡಾಟವನ್ನ ಮಾಡಿದ್ದಾನೆ. ಬೆಳಗಾವಿ ತಾಲೂಕಿನ ಕಿಣೈ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಬಿಕಾಂ ಓದ್ತಾ ಇದ್ದಂತ ಯುವತಿ ಬೆನ್ ಬಿದ್ದಿದ್ದಾನೆ. ತಿಪ್ಪಣ್ಣ ಡೋಕರೆ ಅನ್ನೋ ಯುವಕ ನಿತ್ಯ ಕಾಲೇಜಿಗೆ ಹೋಗುವಾಗ ಫಾಲೋ ಮಾಡ್ತಾ ಇದ್ದಂತೆ, ಟಾರ್ಚರ್ ಮಾಡ್ತಾ ಇದ್ದಂತೆ, ನನ್ನನ್ನು ಮದುವೆ ಮಾಡ್ಕೋ ಅಂತ ಪೀಡಿಸ್ತಾ ಇದ್ದಂತೆ. ಒಂದ್ ವೇಳೆ ನೀನ್ ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನಿನ್ನನ್ನ ಭೀಕರವಾಗಿ ಹತ್ಯೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾನಂತೆ. ಯುವತಿಯ ಮನೆ ಬಾಗಿಲಿಗೆ ಬೆಂಕಿಯನ್ನ ಹಚ್ಚಿದ್ದಾನೆ ಈ ತಿಪ್ಪಣ್ಣ. ಪುಂಡ್ ಪೋಖ್ರಿ ಅಂತೆ ಊರಲ್ಲಿ ಸುತ್ತಾಡ್ಕೊಂಡಿದ್ದಾನೆ. ಪೊಲೀಸರ ಮೊರೆ ಹೋಗಿದೆ ಯುವತಿ ಕುಟುಂಬ. 2 ಬಾರಿಯೂ ನಾಳೆ ಬನ್ನಿ ಅಂತ ಹೇಳಿ ಪೊಲೀಸರು ಕಳಿಸಿದ್ದಾರಂತೆ. ಜೀವ ಭಯದಲ್ಲೇ ಜೀವನವನ್ನು ನಡೆಸ್ತಾ ಇದ್ದಾರೆ ಯುವತಿ ಹಾಗೇನೆ ಆಕೆಯ ತಾಯಿ. ಪೊಲೀಸರು ಇಲ್ಲಿ ನಿಜಕ್ಕೂ ಆಕ್ಷನ್ ತಗೊಳ್ಬೇಕು. ಆ ಫುಟೇಜ್ ಅಲ್ಲೂ ಗಮನಿಸ್ತಾ ಇದೀವಿ. ಮನೆ ಹತ್ರ ಹೆಂಗ್ ಬಂದು ನಿಂತ್ಕೊಂಡಿದ್ದಾನೆ ನೋಡಿ. ಮತ್ತೆ ಡೈಲಿ ಕಾಲೇಜ್ಗೆ ಹೋಗುವಂತ ಟೈಮ್ನಲ್ಲಿ ಫಾಲೋ ಮಾಡ್ತಾನಂತೆ, ನನ್ನನ್ನು ಮದುವೆ ಮಾಡ್ಕೊ ಅಂತ ಕೇಳ್ತಾನಂತೆ. ಮಾಡ್ಕೊಳ್ಳಿಲ್ಲ ಮದುವೆ ಅಂತಂದ್ರೆ ನಾನು ನಿನ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ದಾನಂತೆ.
ನಾವು ನೇಹಾ ಪ್ರಕರಣದಲ್ಲೂ ನೋಡಿದ್ದೀವಿ, ಅದಾದ್ಮೇಲೆ ಅಂಜಲಿ ಪ್ರಕರಣದಲ್ಲೂ ನೋಡಿದ್ವಿ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ಕೂಡ ಅಲ್ಲಿ ಪೊಲೀಸರು ಏನು ಆಕ್ಷನ್ ತಗೊಂಡಿಲ್ಲ, ಏನು ಆಗಲ್ಲ ಅಂತ ಹೇಳಿ ಕಳಿಸಿದ್ರಿಂದ ಅಲ್ಲೊಂದು ಮರ್ಡರ್ ಆಯಿತು. ಸೊ ಈಗಲೂ ಅಷ್ಟೇ ಪೊಲೀಸರ ಹತ್ರ 2 ಸತಿ ಹೋಗಿದಾರಂತೆ ಯುವತಿ ಫ್ಯಾಮಿಲಿಯವರು. ಆದರೆ ನೀವು ನಾಳೆ ಬನ್ನಿ ಅಂತ 2 ಸಲನೂ ವಾಪಸ್ ಕಳಿಸಿದ್ದಾರೆ. ಈತನ ಪುಂಡಾಟ ನೋಡಿ, ಮನೆ ಹತ್ರ ಬರೋದು, ಮನೆ ಕಿಟಕಿ ಗ್ಲಾಸ್ ಎಲ್ಲ ಪೀಸ್ ಮಾಡೋದು, ಫಾಲೋ ಮಾಡ್ಕೊಂಡು ಹೋಗೋದು ಕಾಲೇಜ್ ತನಕ, ಪೀಡಿಸೋದು, ಇಲ್ಲ ಬೆದರಿಕೆ ಹಾಕ್ತಾ ಇದ್ದಾನೆ, ನನ್ನನ್ನು ಮದುವೆ ಮಾಡ್ಕೋ ಇಲ್ಲ ಅಂದರೆ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಪಾಗಲ್ ಪ್ರೇಮಿ ಹುಚ್ಚಾಟ ಮಾಡ್ತಾ ಇರುವಾಗ ಮತ್ತೆ ಈತನಿಗೇನು ಕೆಲಸ ಕಾರ್ಯ ಇಲ್ಲ, ಓದ್ತಾನೂ ಇಲ್ಲ, ಬೀದಿ ಅಲಿತಾ ಇದ್ದಾನೆ ಪುಂಡ್ ಪೋಖ್ರಿ ಥರ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ಏನೂ ಆಕ್ಷನ್ ತಗೊಳ್ತಿಲ್ಲ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ये है दुनिया।